ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದಮೇಲೆ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಶುರುವಾಗಿಬಿಡ್ತು. ನಮ್ಮ ಯತ್ನಾಳರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾಳೆ ಶಾಲೆಗಳು ಸ್ಟಾರ್ಟ್ ಆದ ತಕ್ಷಣ ಎಲ್ಲ ಶಾಲೆ ಕಾಲೇಜುಗಳಿಗೆ ಈ ಕೇಸರಿ ಶಾಲು ಕೊಟ್ಟು ಪ್ರತಿಯೊಬ್ಬ ಹಿರಿಯರಿಗೆ ನಮಸ್ಕಾರ ಮಾಡಿ ಜೈ ಶ್ರೀರಾಮ್ ಅಂತ ಹೇಳ್ತೀನಿ ಅನ್ನುವಂಥ ಮಾತನ್ನು, ಅಂದ್ರೆ ಸಂಘರ್ಷದ ರೂಪ ನಿಧಾನಕ್ಕಿಡಲಿಕ್ಕಾಯ್ತು ಅಂತ. ಆಲ್ರೆಡಿ BJPಗರಾಗಿರ್ಬೋದು, ಅಧಿಕಾರಕ್ಕೆ ಅವ್ರ ಲೀಡರ್ಗಳಾಗಿರ್ಬೋದು, ಎಲ್ಲರೂ ಇದನ್ನು ನಿಧಾನಕ್ಕೆ ಸಿದ್ದರಾಮಯ್ಯವರ ಈ ಮಾತನ್ನು ಯಾಕೆ ಹೇಳಿದ್ರು ಗೊತ್ತಾಗಲಿಲ್ಲ. ಕೇಸರಿ ಶಾಲ್ ಬೇಡ ಅನ್ನುವಂಥ ಮಾತನ್ನು ಅದನ್ನು ದೊಡ್ಡ ಇಶ್ಯೂ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇರ್ಬೋದು ಸಿದ್ದರಾಮಯ್ಯ ದೃಷ್ಟಿಯಲ್ಲೇ, ಪ್ರಿಯಾಂಕ ಖರ್ಗೆ ಅವ್ರ ದೃಷ್ಟಿಯಲ್ಲಿ ಅದು ತಪ್ಪಾಗಿರ್ಬೋದು. ತಪ್ಪು ಒಪ್ಪು ಅನ್ನೋದು ಚರ್ಚೆನೂ ಉಳಿತಾ ಇಲ್ಲ. ನಿಧಾನಕ್ಕೆ ಮಕ್ಕಳ ಮನಸ್ಸಿನಲ್ಲೇ ಹೌದಪ್ಪ ಇದು ಹಿಂದೂ ಮುಸ್ಲಿಂ ಅನ್ನು ಮಾಡುವಂಥ ಕೆಲಸವನ್ನು BJPಗೆ ಮಾಡೋದು ತಮ್ಮ ವೋಟ್ ಬ್ಯಾಂಕ್ ಅಂತ ಎಲ್ಲರಿಗೂ ಗೊತ್ತದ. ಈ ನಿಮ್ಮದು ತುಷ್ಟೀಕರಣದಂತೆ ನಿಮಗೆ ಹೇಳ್ತಾರೆ ಅವರು ಕಾಂಗ್ರೆಸ್ಸಿಗರಿಗೆ, ಮತ್ತು ನೀವು ಅವ್ರಿಗೆ ಹೇಳ್ತೀರಿ. ಇದರಿಂದ ಆಗುವುದೇನು ಅಂತ ಈಗ ಒಂದು ದೊಡ್ಡ ಪ್ರಶ್ನೆ ಬಂತ. ಹೌದು, ಒಂದೊಂದು ಸತ್ಯ, ಹಿಜಾಬ್ ಹಾಕೊಂಡು ಬರೋದ್ರಿಂದ ಲಾಸ್ ಯಾರಿಗದ? ಸಮಾನತೆ ಯಾವುದು ದೊಡ್ಡ ದೊಡ್ಡ ಮಾತು ಮಾತಾಡ್ತಾರೆ. ಮೊನ್ನೆ ಚರ್ಚೆ ಮಾಡಿದ್ದದ ಇದನ್ನು. ಆದರೆ ಲಾಸ್ ಏನು? ಯಾವ ಹಿಂದೂಗಳಿಗೆ ಹಿಜಾಬ್ ಹಾಕೊಂಡು ಬಂದರೆ ಲಾಸ್ ಅದನ? ಅಲ್ಲಿ ಬಂದಿದ್ದು ಅದಕ್ಕೆ ವಿದ್ಯೆ ತೆಗೆದುಕೊಳ್ಳೋದು. ಇದನ್ನೇ MB ಪಾಟೀಲ್ ಮಾತಾಡಿದ್ದು. ಅದೇ ಮಾತು ನಿಮಗೂ ಅನುಭವಿಸ್ಕೋಬೋದಲ್ಲ. ಕೇಸರಿ ಶಾಲ್ ಹಾಕೊಂಡು ಬಂದರೆ ಏನು ಲಾಸ್ ಅದ ನಿಮಗಂತ? ಅವರು ಬಂದು ವಿಜ್ಞಾನ ಪಡೆಯೋದಕ್ಕಾಗಿ ಶಿಕ್ಷಣ ಎಲ್ಲರನ್ನೂ ಬದಲು ಮಾಡ್ತಾ ಇರ್ತದೆ. ನಾವು ಬದಲು ಮಾಡಲಾರದನ್ನು ಅದು ಮಾಡ್ತಾ ಇರ್ತದೆ. ಆ ಶಾಲೆಗಳಿಗೆ ಶಿಕ್ಷಕರನ್ನು ಒದಗಿಸಿ ಪಾಠಗಳು ಸರಿಯಾಗಿ